ವೇದ ಡಾಕ್ಯುಮೆಂಟ್ಸನ್ನು ತಂದು ಕೊಟ್ಟಾಗ ಫೈನಾನ್ಸ್ ಅವರು ಡಾಕ್ಯುಮೆಂಟ್ಸನ್ನು ನೋಡಿ ಇದಕ್ಕೆ 5,000 ಸಿಗುತ್ತೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ವಿಕ್ರಮ್ ಅವರು ನೋಡಿ 5,000 ಅಲ್ಲ 75,000 ಕೇಳಿದ್ದು ಅಂತ ಹೇಳ್ತಾರೆ. ಬ್ಯಾಂಕ್ ಅವರು ನೋಡಿದ್ರ ಅಂತ ಅಷ್ಟೊತ್ತಿಗೆ ವೇದ ಅವ್ರನ್ನು ವಿಕ್ರಮ್ ಅವ್ರನ್ನ ಸುಮ್ಮನೆ ಉಳಿಸ್ತಾರೆ. ಆಗ ನೋಡಿ ಸರ್ ಅರ್ಜೆಂಟ್ ಇದೆ, ನಮಗೆ ದುಡ್ಡಿನ ಅವಶ್ಯಕತೆ ಅಂತ ವೇದ ಕೇಳಿದಾಗ ಬ್ಯಾಂಕ್ ಫೈನಾನ್ಸ್ ಅವರು ನೋಡಿ ಗೌರ್ಮೆಂಟ್ ಸರ್ವೆಂಟ್ಸ್ ಯಾರಾದರೂ ಸಿಗ್ನೇಚರು ಅಥವಾ ಅವರು ನಾಮಿನಿ ಆದರೆ ಕೊಡ್ಬೋದು ಅಂತ ಹೇಳ್ತಾರೆ. ಆಗ ಅವ್ರ ತಂದೆಯವರು ಒಳಗೋಗಿ ಹೊರಗಡೆ ಬಂದು ನೋಡಮ್ಮ ಅವಾಗ ತಂದೆಯವರು ಫೈನಾನ್ಸ್ ಅವ್ರಿಗೆ ಹೇಳ್ತಾರೆ, ನಾನು ಸಹಿ ಮಾಡ್ಬೋದಾ ನಾನು ಅಂತ ಕೇಳಿದಾಗ ಓಕೆ ಅಂತ ಹೇಳ್ತಾರೆ ಫೈನಾನ್ಸ್ ಅವರು. ಆಗ ವಿಕ್ರಮ್ ಅವ್ರ ತಂದೆಯವರು ವೇದ ಅವ್ರಿಗೆ ಹೇಳ್ತಾರೆ, ನೋಡಮ್ಮ ಆಟೋ ರಿಕ್ಷಾದಲ್ಲಿ ಒಳಗಿನವರಿಗೂ ಮತ್ತು ಆಟೋ ಹೊಡೆಯೋರಿಗೂ ಜವಾಬ್ದಾರಿಯಿಂದ ಇದನ್ನು ನಡೆಸ್ಕೊಂಡು ಹೋಗು ಅಂತ ಹೇಳ್ತಾರೆ. ಓಕೆ ಮಾವ, ಅವರು ಈ ಮಾತನ್ನು ಉಳಿಸ್ಕೊಳ್ತಾರೆ ಅಂತ ಹೇಳ್ತಾರೆ. ಆಗ ಅವರು ಮಾವ ಸಿಗ್ನೇಚರನ್ನು ಮಾಡ್ತಾರೆ. ವಿಕ್ರಮ್ ಅವರು ರಾತ್ರಿ ಹೊತ್ತಿಗೆ ಹೊರಗಡೆ ಬಂದು ನಿಂತ್ಕೊಂಡಿರ್ತಾರೆ, ಕಣ್ಣೀರು ಬರ್ತಾ ಇರುತ್ತೆ. ಆಗ ವೇದ ಬಂದು ಯಾಕೋ ಅಳ್ತಾ ಇದೆಯಾ ಅಂತ ಕೇಳ್ತೀನಿ. ಇಲ್ಲ, ಇದು ಖುಷಿಗೋಸ್ಕರ ಅಂತ ಹೇಳ್ತಾರೆ. ಆಗ ವೇದ ಅವರಿಗೆ ಬೇಲ್ಪುರಿಯನ್ನು ತಿನ್ನಿಸ್ತಾರೆ. ಮಾರನೇ ದಿನ ಆಟೋವನ್ನು ತೆಗೆದುಕೊಳ್ಳೋದಕ್ಕೆ ಹೋಗ್ತಾರೆ. ಆಟೋ ಓನರ್ ಬಂದು ಚಾವಿಯನ್ನು ಕೊಡ್ತಾರೆ. ನೋಡಮ್ಮ, ನಿನ್ನ ಮುಖದಲ್ಲಿ ಮಹಾಲಕ್ಷ್ಮಿ ಕಡೆ ಕಾಣ್ತಾ ಇದೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಟೋ ಚಾವಿಯನ್ನು ಅವ್ರಿಗೆ ಕೊಟ್ಟು ಆಟೋ ಓನರ್ ಹೋಗ್ತಾರೆ. ಆಗ ವೇದ ಇದೇ ಖುಷಿಯಲ್ಲಿ ನಾವೊಂದು ಸೆಲ್ಫಿ ತೆಗೆದುಕೊಳ್ಳೋಣ ಅಂತ ಹೇಳಿ ಅವರು ಮೊಬೈಲನ್ನು ತೆಗೆದುಕೊಂಡು ಸೆಲ್ಫಿಯನ್ನು ತೆಗೆದುಕೊಳ್ತಾರೆ. ಅಲ್ಲಿ ಅವನ ಫ್ರೆಂಡು ಕಾಣೋದಿಲ್ಲ, ಇವರು ಬರ್ತಾ ಇಲ್ಲ ಅಂದಾಗ ಅವರ ಫ್ರೆಂಡು ಹೆಚ್ಕೊಳ್ತಾರೆ. ಕಡೆಗೆ ಆಟೋವನ್ನು ತೆಗೆದುಕೊಂಡು ಅವರು ವಿಕ್ರಮ್ ಮತ್ತು ವೇದ ಆಟೋದಲ್ಲಿ ಮುಂದೆ ಕೂತ್ಕೊಂಡು ಹೋಗ್ತಾ ಇರ್ತಾರೆ. ಇಬ್ಬರು ಮುಂದೆ ಕೂತ್ಕೊಂಡು ಹೋಗ್ತಾ ಇರ್ತಾರೆ. ಮುಂದ್ಗಡೆ ಪೊಲೀಸವರು ಹಿಡ್ಕೊಂಡು ಅವ್ರನ್ನ ನಿಲ್ಲಿಸ್ತಾರೆ. ಪೊಲೀಸವರು ಸರ್ ದಯವಿಟ್ಟು ಫೈನ್ ಹಾಕಬೇಡಿ ಸರ್, ಇವತ್ತು ಹೊಸ ಆಟೋ ತೆಗೆದುಕೊಂಡಿದ್ದೀವಿ, ನನ್ನ ಹತ್ರ ದುಡ್ಡಿಲ್ಲ ನಮ್ಮ ಹತ್ರ ಅಂತ ವೇದ ಅವರು ಹೇಳ್ತಾರೆ. ಆಗ ಇವ್ರು ಯಾರು ಅಂತ ಕೇಳಿದಾಗ ನನ್ನ ಸ್ವಂತ ಹೆಂಡತಿ ಅಂತ ಹೇಳ್ತಾರೆ ವಿಕ್ರಮ್ ಅವರು. ಸ್ವಂತ ಬಾಡಿಗೆ ಇರಲ್ಲ ಅಂತ ಹೇಳ್ತಾರೆ ಪೊಲೀಸವರು. ಹೆಂಡತಿ ಸ್ವಂತ ಆದರೆ ರೋಡು ಸ್ವಂತ ಅಲ್ಲ ಅಂತ ಟ್ರಾಫಿಕ್ ಪೊಲೀಸ್ ಹೇಳ್ತಾರೆ. ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ವೇದ ಮತ್ತು ವಿಕ್ರಮ್ ಹೋಗ್ತಾರೆ ಮನೆಗೆ ಹೋದ ನಂತರ ಎಲ್ಲರೂ ಖುಷಿ ಆಗ್ತಾರೆ. ಆ ವಿಕ್ರಮನ್ನು ಅವರನ್ನು ಹೆಚ್ಕೊಂಡು ಮುದ್ದಾಡ್ತಾನೆ. ಆಮೇಲೆ ವೇದನೂ ಅವರ ಅತ್ತಿಗೆ ಮುತ್ತಿಡ್ತಾರೆ. ಕಡೆಗೆ ಅವರ ಅಣ್ಣ ತಮ್ಮಂದರು ಇಬ್ಬರು ಹೋಗಿ ನಾನು ಗಾಡಿ ತೊಳಿತೀನಿ, ನಾನು ಶಾಂಪು ತರ್ತೀನಿ ಅಂತ ಹೇಳಿ ಅವರು ಹೋಗಿ ಒಬ್ಬರು ನೀರನ್ನು ತರ್ತಾರೆ, ಒಬ್ಬರು ಶಾಂಪೂನ ತರ್ತಾರೆ, ಗಾಡಿ ತೊಳಿತಾರೆ. ಗಾಡಿ ತೊಳೆದು ಅದಕ್ಕೆ ಓಂ ಅಂತ ಒಂದು ಚಿತ್ರ ಬಿಡಿಸಿ ಎದುರುಗಡೆ ಅಮ್ಮನ ಹತ್ರ ಎಲ್ಲರೂ ಪೂಜೆ ಮಾಡಿಸಿ ಖುಷಿಯಿಂದ ಎಲ್ಲರೂ ಕುಣಿದಾಡ್ತಾರೆ. ನಂತರ ವಿಕ್ರಮ್ ಅವ್ರ ತಂದೆ ತಾಯಿಯನ್ನು ಒಂದು ರೌಂಡು, ಅಣ್ಣನ ಒಂದು ರೌಂಡು ಅಲ್ಲೇ ರೌಂಡ್ ಹೊಡಿಸ್ತಾರೆ ಆಟೋದಲ್ಲಿ. ಎಲ್ಲರೂ ಖುಷಿ ಪಡೆಯುವ ಸಂದರ್ಭದಲ್ಲಿ ಶೈಲು ಅವರ ವೆಂಕಿನ ಅವ್ರ ಯಜಮಾನ್ರನ್ನ ಕರೆಸ್ಕೊಂಡು ರೂಮಿಗೆ ಎಳೆದುಕೊಂಡು ಬಂದು ರೂಮ್ ಬಾಗಿಲನ್ನು ಹಾಕ್ತಾರೆ. ಯಾಕೆ ಶೈಲು, ಏನಾಯ್ತು ನಿನಗೆ ಅಂತ ಕೇಳಿದಾಗ, ನೀವು ನೋಡಿದ್ರ ನಿನ್ನ ತಮ್ಮ ಆಟೋ ರಿಕ್ಷಾ ತೆಗೆದುಕೊಂಡ, ನೀವು ಅಂತಂದರೆ ಯಾಕೆ ಏನಾಯ್ತು ನಿನಗೆ ಅಂತ ಹೇಳಿದಾಗ, ನೀವು ಒಂದು ಕಾರ್ ತೆಗೆದುಕೊಂಡು ಬರಬೇಕು ನಾಳೆ ಅಂತ ಹೇಳ್ತಾಳೆ. ಹೌದಾ, ಕಾರ್ ಬೇಕಾ ನಿನಗೆ? ನಾಳೆ ಯಾಕೆ ಕಣೆ, ಇವತ್ತೇ ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿ 1 ನಿಮಿಷ ಅಂತ ಹೇಳಿ ಹೋಗ್ತಾರೆ. ಹೋಗಿ ಒಳಗಡೆ ಇರೋ ಸಣ್ಣ ಮಕ್ಕಳು ಆಟ ಆಡೋ ಸಣ್ಣ ಕಾರನ್ನು ತೆಗೆದುಕೊಂಡು ಬಂದು ಕೊಡ್ತಾರೆ. ಈ ಕಡೆ ಆಟೋದ ಮೇಲೆ ರೇಡಿಯಮಲ್ಲಿ ಬರ್ಸೋದಕ್ಕೆ ವಿಕ್ರಮ್ ವೇದ ಹೋಗ್ತಾರೆ. ಹೋಗಿ ಎದುರುಗಡೆ ಶಂಕರಣ್ಣನ ಫೋಟೋ ಹಾಕಿ ಯಮ್ಮ ಜಗನ್ನಾಥ್ ಅಂತ ಬರೆಸಿ ಹಿಂದ್ಗಡೆ ಕುಟುಂಬ ಅಂತ ಬರೆಸ್ತಾರೆ. ಆಮೇಲೆ ವೇದ ವಿಕ್ರಮ್ಮು ಮನೆಗೆ ಬಂದು ಸ್ವೀಟನ್ನು ಕೊಡ್ತಾರೆ. ವಿಕ್ರಮ್ ಅವ್ರ ತಂದೆಗೆ ಸ್ವೀಟ್ ತಿನ್ನಿಸ್ತಾರೆ, ಎಲ್ಲರಿಗೂ ಸ್ವೀಟ್ ಹಂಚ್ತಾರೆ. ಅವ್ರ ತಂದೆಯವರು ವಿಕ್ರಮ್ ಅವರಿಗೆ ಸ್ವೀಟ್ ತಿನ್ನಿಸ್ತಾರೆ. ಅವರ ಅಮ್ಮನೂ ಖುಷಿ ಆಗ್ತಾರೆ. ಕಡೆ ಎಲ್ಲರೂ ಸಂತೋಷದಿಂದ ಇರ್ತಾರೆ. ಅವ್ರ ಅತ್ತಿಗೆ ಖುಷಿಯಾಗಿರ್ತಾಳೆ. ಆದರೆ ಶೈಲು ಅವರು ಸ್ವಲ್ಪ ಹೊಟ್ಟೆ ಕಿಚ್ಚು ಪಡ್ಕೊಳ್ತಾ ಇರ್ತಾರೆ. ಆಮೇಲೆ ಇಲ್ಲಿಗೆ ಈ ಸಂಚಿಕೆ ಎಲ್ಲರೂ ಒಟ್ಟುಗೂಡಿದ ಮೇಲೆ ಮುಗಿಯುತ್ತೆ.